ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಖುಷಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾದಂತಹ ಗರಿಗರಿಯಾದಂತಹ ಅಕ್ಕಿ ಹಿಟ್ಟಿನ ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ದಿಢೀರ ನನಗೆ ಒಂದು 5-10 ನಿಮಿಷದೊಳಗೆ ಈ ಚಕ್ಲಿನ ರೆಡಿ ಮಾಡ್ಕೊಬೋದು. ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ 2 ಕಪ್ ಆಗುವಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಕಾಳು ಸಿಗದೆ ಇರೋ ರೀತಿ ನೀಟಾಗಿ ನೈಸಾಗಿ ರುಬ್ಕೊಬೇಕು. ನೋಡಿ, ಪುಡಿಯೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅಗಲವಾಗಿರುವಂತಹ ತಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದಾದಮೇಲೆ ಹುರ್ಗಡ್ಲೆ ತೊಗೊಂಡಿದ್ವಲ್ಲ, ಅದೇ ಬೌಲಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಕಪ್ ಆಗುವಷ್ಟು ಎಳ್ಳು ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾನ ತಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಬೇಕಾದಷ್ಟು ಖಾರ ಪುಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರು ಹಾಕ್ತೇನೆ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಉಗುರು ಬೆಚ್ಚಗಿನ ನೀರು ತಗೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ನೋಡಿ, ಸ್ವಲ್ಪನೇ ನೀರು ಸಿಂಬಿಸ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಫೋರ್ಸಾಗಿ ನಾದಬಾರ್ದು, ಹಾಗೆ ನಿಧಾನವಾಗಿ ನಾದ್ಕೊಳ್ಬೇಕು. ನನ್ನ ಮಗಳು ಸಹ ಟೇಸ್ಟ್ ನೋಡೋಕ್ಕೆ ಬಂದಿದ್ದಾಳೆ. ಅವಳು ಅಷ್ಟೇ, ನಾನು ಏನು ಅಡುಗೆ ಮಾಡಿದ್ರು ಅದರಲ್ಲಿ ಅವಳದು ಸ್ವಲ್ಪ ಎಫರ್ಟ್ ಇರುತ್ತೆ. ನೋಡಿ, ಟೇಸ್ಟ್ ಹೇಗಿದೆ ಅಂತ ನೋಡಿಬಿಟ್ಟು ಟೇಸ್ಟ್ ನೋಡ್ತಾ ಇದ್ದಾಳೆ. ಅವಳಂತೂ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾಳೆ. ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಸಪೋರ್ಟ್ ಮಾಡ್ತಾಳೆ. ಇದೆಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ನೋಡಿ ಈ ರೀತಿ ಬರುತ್ತೆ. ತುಂಬ ಬಿಗಿಯಾಗಿ ನಾದ್ಕೊಂಬೇಡಿ, ಸ್ವಲ್ಪ ಸ್ಮೂತಾಗಿ ನಾದ್ಕೊಳ್ಬೇಕು, ಇಲ್ಲಾಂದರೆ ಚಕ್ಲಿ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಇವಾಗ ಒಂದು ಚಕ್ಲಿ ಒಳನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಸ್ವಲ್ಪನೇ ಚಕ್ಲಿ ಒಳಗೆ ಕಲಸಿರೋ ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಬಟರ್ ಪೇಪರು ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಕೊಟ್ಕೊಳ್ತಾ ಹೋಗಬೇಕು. ನೋಡಿ, ನಾವು ರೌಂಡಾಗಿ ಚಕ್ಲಿ ಮಾಡ್ಕೊಳ್ತಾ ಇದ್ದೀವಿ. ಲಾಸ್ಟಿಗೆ ಸ್ವಲ್ಪ ಪ್ರೆಸ್ ಮಾಡಿ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಲಿ ಹಾಕಿದಾಗ. ನೋಡಿ, ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದನ್ನೇ ಎಣ್ಣೆಲಿ ಹಾಕ್ಕೊಳ್ತಾ ಹೋಗಬೇಕು. 1-2 ನಿಮಿಷ ಒಂದು ಸೈಡನ್ನ ಫ್ರೈ ಮಾಡ್ಕೊಬೇಕು. ಹಾಗಾಗಿ ತಿರುವಾಕಕ್ಕೆ ಹೋದರೆ ಚಕ್ಲಿ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ. ಹಾಗಾಗಿ ಫಸ್ಟ್ 2 ನಿಮಿಷ ಚೆನ್ನಾಗಿ ಒಂದು ಕಡೆ ಬೆಂದರೆ ಆಮೇಲೆ ಇನ್ನೊಂದು ಕಡೆ ತಿರುವಾಕೊಂಡ್ರು ಚಕ್ಲಿ ಏನೂ ಆಗೋಲ್ಲ. ನಾವು ಯಾವ ಥರ ಶೇಪ್ ಕೊಟ್ಟಿರ್ತೀವೋ ಅದೇ ರೀತಿ ಆಗುತ್ತೆ. ನೋಡಿ, ಈ ಕಲರ್ ಬಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಎಲ್ಲದನ್ನೂ ಸಹ ಚಕ್ಲಿನ ಡೀಪ್ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗನೆ ಮಾಡ್ಕೊಬೋದು. ದಿಢೀರ್ ಅನ್ನಂಗೆ ರೈಸ್ ಜೊತೆ ಸೈಡ್ಸ್ಗಾಗೂ ಮಾಡ್ಕೊಬೋದು, ಟೀ ಜೊತೆ ಸ್ನ್ಯಾಕ್ಸಾಗೂ ಮಾಡ್ಕೊಬೋದು. ಮಕ್ಕಳಿಗಂತೂ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅಂಥವ್ರಿಗೆ ಈ ರೀತಿ ಚಕ್ಲಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಕ್ಲಿನ ರೆಡಿ ಮಾಡ್ಕೊಂಡ್ವಿ ಅಂತ. ನಿಮಗೂ ಸಹ ಈ ರೀತಿ ಚಕ್ಲಿ ಮಾಡ್ಕೊಬೇಕು ಅಂದರೆ ನಾನು ಮಾಡಿರೋ ಮೆಥಡಲ್ಲೇ ಚಕ್ಲಿನ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.